ಮಕ್ಕಳು ಯಾವಾಗಂದ್ರೆ ಫೋನ್ ಮಾಡ್ಬಿಡ್ತಾರೆ. ಹಲೋ ಸರ್, ನಮಗೊಂದು 3 ಕೋಟಿ ದುಡ್ಡು ಬೇಕಾಗಿತ್ತಲ್ಲ ಸರ್. ಏನು 303 ಕೋಟಿನ? 3 ಕೋಟಿನೇ ಸರ್. ಲೇ, ಯಾವ್ದಾರು ಬ್ಯಾಂಕಲ್ಲೋ ಫೈನಾನ್ಸ್ ಆಫೀಸಲ್ಲೋ ಹೋಗಿ ಕೊಳ್ಳೆ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಬಂದು ತಗೊಂಡೋಗ್ಬಿಡಪ್ಪ. ಅಟ್ಲೀಸ್ಟ್ ನಿಮ್ ಜೀಪ್ ಆದ್ರೂ ಕೊಡಿ ಸರ್. ಕೊಡಲ್ಲ, ಅದಕ್ಕೆ ಬ್ರೇಕ್ ಇಲ್ಲ. ತಗೊಂಡೋದ್ರೆ ನೆಗೆದು ಬಿದ್ದು ಸೋದೋಗ್ತೀರಾ. ಇದು ಬೇಕಾ? ಆಯ್ತು ಬಿಡಿ ಸರ್. ಸರೋಜಾಂಟಿ ಇಂಜನ್ ಒಳ್ಳೆ ಕಂಡೀಷನ್ ಇದೆಯಂತೆ. ನಾವು ಅಲ್ಲಿಗೆ ಹೋಗಿ ಆ ಕಾರೇ ತಗೊಂಡು ಹೋಗ್ತೀವಿ. ಸುಮ್ಮನೆ ಕಣ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ನಿಮ್ಗೆ ಬ್ರೇಕ್ ಇದೆಯಲ್ಲ ಅಂದೆ. ಕೊಡಲ್ಲ ಅನ್ನ. ನಂದೆಲ್ಲ ನಿಂದೆ ಕಂಡ್ರು. ಯಾವಾಗ ಬೇಕಾದ್ರೂ ಬಂದು ತಗೊಂಡೋಗ್ರ. ಥ್ಯಾಂಕ್ ಯು ಸರ್, ಈಗಲೇ ಬರ್ತೀವಿ. ಯಾರಿದ್ದೀರಾ ಒಳಗೆ? ನೀನಾ? ಯಾರೋ ಬಾಗ್ಲಾಕಿದ್ರು, ನೀವೇನ್ರೋ? ನಾವಲ್ಲ, ಮತ್ತಿನ್ಯಾರು? ಕಾಂಪ್ಲೆಕ್ಸ್ ಯಾರೋ ನುಗ್ಗಿರ್ಬೇಕು. ಬನ್ನಿ ಹೋಗಿ ನೋಡೋಣ. ಬನ್ನಿ ನೋಡೋಣ. ಕಾಣಿಸಿದ್ರಾ? ಅಣ್ಣ, ನಮ್ ಫೈನಾನ್ಸ್ ಆಫೀಸಲ್ಲಿ 3 ಕೋಟಿ ಕಳ್ತನ ಆಗಿದೆ ಅಣ್ಣ. ಅಣ್ಣ, ಕಂಪ್ಲೇಂಟ್ ಕೊಡೋದ ಅಣ್ಣ? ಆ ದುಡ್ಡು ನಮ್ದೇ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಓಕೆ ಅಣ್ಣ, ಓಕೆ. ನನ್ನ ಫೈನಾನ್ಸ್ ಕಂಪನಿನಲ್ಲಿ ಕಳ್ತನ ಆಗಿ 10 ದಿವಸ ಆಗಿದೆ. ಇದುವರೆಗೂ ಯಾರನ್ನೂ ಹಿಡಿದಿಲ್ಲ. ಏನ್ರೆ ಮಿನಿಸ್ಟರ್ ಆದ ನನಗೆ ಈ ಪರಿಸ್ಥಿತಿ ಆದ್ರೆ ಪಬ್ಲಿಕ್ ಪರಿಸ್ಥಿತಿ ಏನು? ಅದಕ್ಕೆ ಪಬ್ಲಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡ್ರೆ ಕೆಟ್ಟ ಕಡ್ದಾಗ ಮಾತಾಡೋದು. ಮೊನ್ನೆ ಅದು ಯಾರನ್ನೋ ಮ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅವನ ಹೆಸರೇನು? ದೇವದಾಸ್ ಸರ್. ಎಸಿಪಿ ದೇವದಾಸ್.
24x7 ಎಣ್ಣೆ ಮತ್ತಲ್ಲೇ ಇರ್ತಾರೆ, ಆದ್ರೆ ಟಾರ್ಗೆಟ್ ಮಿಸ್ ಆಗಲ್ಲ. ನನ್ನ ಅರೆಸ್ಟ್ ಮಾಡೋಕೆ ನಿನ್ನ ಗಂಡ ಬಂದ, ಸಾಯಿಸ್ದೆ. ಅವನೇನೋ ಸತ್ತು ಸೈಲೆಂಟ್ ಆಗೋದ. ನೀನೇನೆ ವೈಲೆಂಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ಯಾ? ಪರವಾಗಿಲ್ಲ, ನಿನ್ನಂತ ಗಟ್ಸ್ ಇರೋ ಹೆಣ್ಣಿನ ಜೊತೆ ಗೆಟ್ ಟುಗೆದರ್ ಮಾಡೋ ಮಜಾನೇ ಬೇರೆ. ಆ ಏನ್ ಸರ್ ನೀವು ಹಿಂಗ್ ಸಡನ್ ಬ್ರೇಕ್ ಹಾಕ್ಬಿಟ್ರಲ್ಲ? ರೂಲ್ಸ್ ನ ಬ್ರೇಕ್ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇನೋ ಕಾಲಿಗೆ ಅಡ್ಡ ಸಿಕ್ತು, ಹೊಡೆದು ಬಿಸಾಕ್ಬಿಟ್ಟೆ. ನಾನು ಯಾವಾಗ್ಲೂ ಹಾಗೇನೆ, ನನಗೇನೇ ಅಡ್ಡ ಬಂದ್ರು ಹೊಡೆದು ಬಿಸಾಕ್ತಾ ಇರೋದೆ. ಅದು ಬ್ರೇಕೇ ಆಗಿರ್ಲಿ, ಆಕ್ಸಿಲೇಟರ್ ಆಗಿರ್ಲಿ, ಇಲ್ಲ ಇಂಥ ಕಚಡ ನನ್ನ ಮಕ್ಕಳ್ರೆ ಆಗಿರ್ಲಿ. ನಂಬ್ರಂಡೆ ಒಂದ್ ಕೆಲ್ಸ ಮಾಡನ್ವಾ, ಎಣ್ಣೆ ಬಿಟ್ಕೊಂಡು ಮ್ಯಾಟ್ರ್ ಸೆಟಲ್ ಮಾಡ್ಕೊಳ್ಳೋನ್ವಾ? ACP ದೇವದಾಸ್ ಬ್ಯಾಂಡ್ ಬಾರಿಸ್ತೀಯ ಅನ್ಕೊಂಡ್ರೆ ಬ್ರ್ಯಾಂಡ್ ಹುಡ್ಕೊಂಡು ಬಂದಿದೀಯ. ನೀನೇ ಯಾವ ಸೀಮೆ ಪೊಲೀಸಯ್ಯ? ನಿಮ್ಗೆಲ್ಲ ಒಂದು ವಿಷಯ ಹೇಳ, ನಾನೇನ್ ಈ ಏರಿಯಾಗೆ ಸುಮ್ನೆ ಟ್ರಾನ್ಸ್ಫರ್ ಆಗಿ ಬಂದಿಲ್ಲ. ನಿಮ್ಮಂತವ್ರನ್ನ ಹಿಡ್ದು ಹೊಡೆದು ಬೆಂಡೆತ್ತು ಗೂಟ ಹೊಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನಂತವನು ಇದಾನೆ ಅಂತ ತೋರ್ಸೋದಿಕ್ಕೆ. ಎಣ್ಣೆ ಹಾಕೊಂಡು ಮ್ಯಾಟ್ರ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂದೆ ತಾನೆ? ಈಗ ಯಾಕೆ ಎಗರಾಡ್ತಾ ಇದೀಯಾ? ಬಾ ತಗೋ. ಸ್ವಲ್ಪ ನಾನು ಒಂದ್ಸಲ ಮಾತು ಕೊಟ್ರೆ ಹುಡುಗಾಟ ಆಡಲ್ಲ, ಆಟ ಆಡಕ್ ಶುರು ಮಾಡಿದ್ರೆ ಮಾತಾಡಲ್ಲ ಅಂತ ಆಟಗಾರ ನಾನು. ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಮ್ ತಾಯಣೆಗೂ ನಿನ್ನ ಬಿಡಲ್ಲ ಕಣ. ಸೂಪರ್. ಹೊಡಿಬಾರ್ದು ಅನ್ಕೊಂತೀನಿ, ಅದೇ ನನ್ ಕೈ ಸುಮ್ನೆ ಇರಲ್ಲ. ಪಾಪ ಹೋಗ್ಲಿ ಬಿಟ್ಬಿಡೋಣ ಅನ್ಕೊಂತೀನಿ, ನನ್ ಗನ್ ಸುಮ್ನೆ ಇರಲ್ಲ. ಎರಡೇ ಪೆಕ್ ಹಾಕ್ಬಿಟ್ಟು ಆಮೇಲೆ ಶುರು ಹಚ್ಕೊತೀನಿ ನಿಮ್ಗೆಲ್ಲ. ಹಸ್ಬೆಂಡ್ನ ಇವನೇ ತಾನೇ ಸಾಯಿಸಿದ್ದು. ತಗೊಳ್ಳಿ, ಶೂಟ್ ಮಾಡಿ ಸಾಯಿಸಿ. ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ಭಯ ಪಡೋದಿಕ್ಕೆ ನೀವು ಸಾಮಾನ್ಯ ಗೃಹಿಣಿ ಅಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿ. ನಿಮ್ ಕೈಯಾರೆ ಶೂಟ್ ಮಾಡಿ ಸಾಯಿಸಿ.